ಆದರೆ ನಾನು ಅಲಾರಾಮ್ ಇಡೋ ಅವಶ್ಯಕತೆ ಇಲ್ಲ. ಅಲಾರಾಮ್ ಇಡೋ ಅವಶ್ಯಕತೆ ಇಲ್ಲ. ದೇವರು ನೀ ಕಷ್ಟಪಡಬೇಡ ಅಂತ ಹೇಳಿ 2 ವುಮೆನ್ ಅಲಾರಾಮ್ ಕೊಟ್ಟಿದ್ದಾನೆ. ಮನೇಲಿ ಅಮ್ಮ, ಹಾಸ್ಟೆಲಲ್ಲಿ ವಾರ್ಡನ್. ಪ್ರಾಬ್ಲಮ್ ಏನು ಗೊತ್ತಾ, ಇಬ್ರು ಬೈದೇ ಎಬ್ಸೋದು. ಪ್ರಾಬ್ಲಮ್ ಏನು ಗೊತ್ತಾ, ಇಬ್ರು ಬೈದೇ ಎಬ್ಸೋದು. ಕೇಳಿಸ್ತಾ ವಾರ್ಡನ್ ಎಲ್ಲದಕ್ಕೂ ಬೈತಾನೆ. ಕಸ ಹೊಡೆದಿಲ್ಲ ಅಂದ್ರೂ ಬೈತಾನೆ, ಸ್ಲಿಪ್ಪರ್ ಸರಿ ಇಲ್ಲ ಅಂದ್ರೂ ಬೈತಾನೆ, ಎಲ್ಲ ಸರಿ ಇದು ಚಡ್ಡಿ ಹಾಕಿದ್ಯಾ ಅಂತಾನೂ ಬೈತಾನೆ. ಆದರೆ ಮನೇಲಿ ಅಮ್ಮ ನನಗೆ ಬೈತಿರ್ಲಿಲ್ಲ, ನಮ್ಮ ಪಕ್ಕದ ಮನೆ ನಾಯಿಗೆ ಬೈತಿತ್ತು. ಬಿಕಾಸ್ ಆ ನಾಯಿ ಯಾವಾಗಲೂ ನಮ್ಮ ಗ್ರೌಂಡಲ್ಲೇ ಬಂದು ಮಾಡಿ ಹೋಗ್ತಿತ್ತು. ಆದರೆ ನಮ್ಮ ಮಮ್ಮಿ ಆ ನಾಯಿಗೆ ಬೈಯೋದು ಬಂದು ಆ ನಾಯಿ ಆಂಟಿಗೆ ಬೈತಿತ್ತು. ಸಾರಿ, ನಾಯಿ ಓನರ್ ಆಂಟಿಗೆ ಬೈತಿತ್ತು. ಯಾಕೆಂದ್ರೆ ಆ ನಾಯಿಗೆ ಆ ಆಂಟಿ ಟೀಚ್ ಮಾಡಿದಾರಂತೆ, ಅದೇ ಗ್ರೌಂಡಲ್ಲಿ ಹೋಗಿ ಮಾಡು ಅಂತ. ಆಮೇಲೆ ನನಗೆ ಒಂದು ಸ್ವಲ್ಪ ದಿನ ಹುಚ್ಚಿಡ್ತಿತ್ತು, ಲಾಗ್ ಹುಚ್ಚು. ಸ್ವಲ್ಪ ವಿಡಿಯೋ ನೋಡ್ತಿದ್ದೆ ಯೂಟ್ಯೂಬಲ್ಲಿ, ಲಾಗರ್ಸ್ದು. ನಾನು ಆಮೇಲೆ ಲಾಗ್ ಸ್ಟಾರ್ಟ್ ಮಾಡೋದು. ಹಾಯ್ ಫ್ರೆಂಡ್ಸ್, ನೋಡಿ ನಮ್ಮ ಮನೆ, ಆ ಥರ. ಮನೇಲಿದ್ದಾಗ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಹೋಮ್ ಟೂರ್ ಮಾಡುವ ಅಂತ. ಮನೇಲಿ ಯಾರೂ ಇರಲಿಲ್ಲ. ಆಯಿತು, ಹೇಳಿದೆ, ಹಾಯ್ ಫ್ರೆಂಡ್ಸ್, ಇದು ನಮ್ಮ ಮನೆ ಹಾಲು, ಇದು ನಮ್ಮ ಮನೆ ಕಿಚನ್, ಇದು ನನ್ನ ರೂಮು ಮತ್ತು ದೇವ್ರ ಮನೆ ಅಂತ. ಆಮೇಲೆ ಟಾಯ್ಲೆಟ್ ರೂಮ್ ಇತ್ತು, ಅದು ತೋರಿಸಲಿಲ್ಲ. ಆಯಿತು, ನಾನು ಅದನ್ನು ಅಪ್ಲೋಡ್ ಮಾಡಿದೆ. ನಮ್ಮ ಒಬ್ಬ ಫ್ರೆಂಡು ಕಮೆಂಟ್ ಹಾಕಿದ್ದಾನೆ, ನಿಮ್ಮದು ಟಾಯ್ಲೆಟ್ ರೂಮ್ ತೋರಿಸಿ ಬ್ರೋ ಪ್ಲೀಸ್ ಅಂತ. ನಾನು ತೋರಿಸ್ಲಿಲ್ಲ. ಆಯಿತು, ಹೇಳಿದೆ, ಬೇಕಾದರೆ ಬ್ರೋ ಮನೆಗೆ ಬಾ, ಒಂದ್ಸರಿ ಟೆಸ್ಟ್ ಡ್ರೈವ್ ನೋಡು, ಬಟ್ ವಿಡಿಯೋ ಮಾತ್ರ ಮಾಡೋಕ್ಕಾಗಲ್ಲ ಅಂತ. ಆಮೇಲೆ ಮತ್ತೆ ಕಮೆಂಟಲ್ಲಿ ಹೋಗಿ ಟ್ಯಾಲೆಂಟ್ ರಾಂಗ್ ಅಂತ ಹಾಕಿ ಟಾಯ್ಲೆಟ್ ರೈಟ್ ಅಂತ ಹಾಕಿದ. ಅದಕ್ಕೆ ನಮ್ಮ ಫ್ರೆಂಡ್ಗೆ ಹೇಳಿದೆ, ಮಗ ಹಿಂಗೆ ಕಮೆಂಟ್ ಮಾಡಿದಾನೋ ಅಂತ. ಅದಕ್ಕೆ ಅವನಂದ, ಏನೇ ಇದ್ರೂ ಪಾಸಿಟಿವ್ ತಗೋ ಅಂತ. ಸರಿ, ಇನ್ಮೇಲೆ ಕುಕಿಂಗ್ ವಿಡಿಯೋ ಮಾಡೋಣ ಅಂತ ಹೇಳಿ, ಮನೇಲಿ ಯಾರು ಇಲ್ಲ ಅಂತ ಹೇಳಿ ಬೋಂಡ ಮಾಡೋಣ ಅಂತ ಹೋದೆ. ಮಾಡಿರೋ ಬೋಂಡ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಡಮ್ ಅಂತು ಹೊರಗಡೆಯಿಂದ. ನಮ್ಮಮ್ಮ ಏನು ಅದು ಅಂತ. ಆಮೇಲೆ ನಮ್ಮ ಮಮ್ಮಿಗೆ ಹೇಳಿದೆ, ಮಮ್ಮಿ ಏನೇ ಇದ್ರೂ ಪಾಸಿಟಿವ್ ತಗೋಬೇಕು, ಇನ್ಮೇಲಿಂದ ಗಣಪತಿ ಹಬ್ಬಕ್ಕೆ, ದೀಪಾವಳಿಗೆ ಪಟಾಕಿ ಕೊಡ್ಸೋದು ಬೇಡ, ನಾನೇ ಪ್ರಿಪೇರ್ ಮಾಡ್ತೀನಿ ಅಂತ.